ಸದ್ಯ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಸಮಸ್ಯೆ ಆಗ್ತಾ ಇದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲಕರು ಕಂಗಾಲಾಗಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಈ ಮಧ್ಯೆ ಗೃಹ ಬಳಕೆಯ ಸಿಲಿಂಡರಿಗೂ ಕೂಡ ಸಂಕಷ್ಟ ಕಾದಿದೆಯಾ? 15 ದಿನಗಳಿಗಾಗುವಷ್ಟು ಸದ್ಯ ಸ್ಟಾಕ್ ಇದೆ. ಅದಾದ ನಂತರವೂ ಯುದ್ಧ ಮುಂದುವರೆದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಹೊಸ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಪಡೆಯುವವರಿಗೂ ಈಗ ಶಾಕ್ ಕಾದಿದೆ. ಹೊಸ ಕನೆಕ್ಷನ್ ಸಿಗ್ತಾ ಇಲ್ಲ. ಮೋಸ್ಟ್ಲಿ ವರ್ಕ್ ಲೋಡ್ ಅಂತ ಅನ್ಸುತ್ತೆ. ಅವರು ಪೂರೈಕೆ ಮೇಲೆ, ಸರಬರಾಜಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಹೊಸ ಕನೆಕ್ಷನ್ ಕೊಡ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಒದ್ದಾಡ್ತಿದ್ದಾರೆ ಹೋಟೆಲ್ ಮಾಲಕರು. ಸದ್ಯಕ್ಕಂತೂ ಮನೆಗಳಿಗೆ ನೀಡುವಂತ ಗ್ಯಾಸ್ ಸಿಲಿಂಡರ್ ಅಲ್ಲಿ ಸಮಸ್ಯೆ ಆಗ್ತಿಲ್ಲ. ಬಟ್ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಸಮಸ್ಯೆ ಅಲ್ಲೂ ಕೂಡ ಸೃಷ್ಟಿಯಾಗಬಹುದು ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ಹೋಟೆಲ್ ಒಂದರಿಂದ ನಮ್ಮ ಪ್ರತಿನಿಧಿ ಮಮತಾ ಮತ್ತು ಬನಶಂಕರಿ ದೇವಾಲಯದ ಸಮೀಪದಿಂದ ನಮ್ಮ ಪ್ರತಿನಿಧಿ ಸುಮನ್ ರೆಡಿ ಇದ್ದಾರೆ. ನಾನು ಮಮತಾರಿಂದಲೇ ಶುರು ಮಾಡ್ತೀನಿ. ಮಮತಾ, ಹೋಟೆಲ್ ಮಾಲಕರು ನಿನ್ನೆನೇ ಅಲವತ್ತುಕೊಳ್ತಾ ಇದ್ರು, ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಂದ್ ಮಾಡೋದನ್ನು ಹೊರತುಪಡಿಸಿದ್ರೆ ಬೇರೆ ದಾರಿ ಇಲ್ಲ ಅಂತ. ಇವತ್ತೇನಾದರೂ ಪರಿಸ್ಥಿತಿ ಸುಧಾರಿಸಿದ್ಯಾ ಅಥವಾ ಇನ್ನಷ್ಟು ವಿಕೋಪಕ್ಕೆ ಹೋಗ್ತಾ ಇದೆಯಾ? ರಕ್ಷತ್, ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಈ ಪರಿಸ್ಥಿತಿ ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ದಿನದಿಂದ ದಿನಕ್ಕೆ ಸಿಲಿಂಡರ್ ಸಿಗ್ತಾ ಇರುವಂತಹ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಮೊನ್ನೆ 10 ಸಿಲಿಂಡರ್ ಸಿಕ್ಕಿದ್ರೆ ನಿನ್ನೆ 5 ಸಿಲಿಂಡರ್ ಸಿಕ್ಕಿದೆ. ಆದರೆ ಇವತ್ತು ಇನ್ನೂ ಕೂಡ ಸಿಲಿಂಡರ್ ಸಿಕ್ಕಿಲ್ಲ ಅನ್ನುವಂಥದ್ದು ಹೋಟೆಲ್ ಮಾಲೀಕರ ಮಾತು. ಹಾಗಾಗಿ ದಿನನಿತ್ಯವೂ ಕೂಡ ಗ್ರಾಹಕರಿಗೆ ಏನು ತಿಂಡಿಯನ್ನು ಕೊಡ್ತಾ ಇದ್ರು ಅದರಲ್ಲೂ ಕೂಡ ಕಟ್ ಮಾಡಿರುವಂಥದ್ದು, ಗ್ರಾಹಕರನ್ನು ಕೂಡ ಕಡಿತ ಮಾಡೋದಕ್ಕೆ ಅಂತೇಳಿ ಸೀಟ್ ಕೂಡ ಕಡಿತ ಮಾಡಿರುವಂಥದ್ದು, ತಿಂಡಿ ಪ್ರಮಾಣದಲ್ಲೂ ಕೂಡ ಕಡಿಮೆ ಮಾಡಿರುವಂಥದ್ದು, ಹಲವಾರು ಐಟಮ್ಗಳನ್ನು ಕೂಡ ಈಗಾಗಲೇ ಕಡಿಮೆ ಮಾಡಲಾಗಿದೆ. ಅದರ ಜೊತೆಗೆ ಇವತ್ತು ಸಿಲಿಂಡರ್ ಸಿಗಬೇಕಿತ್ತು, ಒಂದು 2 ಸಿಲಿಂಡರ್ ಆದರೂ ಸಿಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆದರೆ ಇದುವರೆಗೂ ಕೂಡ ಸಿಲಿಂಡರ್ ಅಂದರೆ ಯಾರಿಗೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಫೋನ್ ಮಾಡಿದ್ರು ಕೂಡ ಅವರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು. ಸದ್ಯಕ್ಕೆ ನಾನು ಬಸವನಗುಡಿಯಲ್ಲಿರುವಂತಹ ಒಂದು ಕೆಫೆ ಖಾದ್ಯ ಅನ್ನುವಂತಹ ಹೋಟೆಲ್ನಲ್ಲಿದ್ದೀವಿ. ಇಲ್ಲಿರುವಂತಹ ಮಾಲೀಕರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ, ಯಾವ ರೀತಿ ಸಮಸ್ಯೆ ಅವರಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು. ಸರ್, ಈಗ ನಿನ್ನೆಗಿಂತ ಇವತ್ತು ಯಾವ ರೀತಿ ನಿಮಗೆ ಸಮಸ್ಯೆ ಆಗ್ತಾ ಇದೆ? ಅಲ್ಲ, ನಿನ್ನೆನೂ ಸಮಸ್ಯೆ ಇದೆ, ಇವತ್ತು ಸಮಸ್ಯೆ. ಸಿಲಿಂಡರ್ ಸಪ್ಲೈ ಆಗಿಲ್ಲ. 4 ಸಿಲಿಂಡರ್ ಇತ್ತು, ನಿನ್ನೆ 2 ಸಿಲಿಂಡರ್ ನಿನ್ನೆ ಖಾಲಿ ಆಗಿದೆ. ಇವತ್ತು ಮಧ್ಯಾಹ್ನ ತನಕ 3 ಗಂಟೆ ತನಕ ಆ ಸಿಲಿಂಡರ್ 2 ಸಿಲಿಂಡರ್ ಬರುತ್ತೆ. ನಾಳೆಗೆ ಹೋಟ್ಲು ಕ್ಲೋಸೇ. ನಾಳೆ ಸಿಲಿಂಡರ್ ಸಪ್ಲೈ ಇಲ್ಲ, ಹೋಟ್ಲು ಓಪನ್ ಮಾಡೋಕ್ಕೆ ಆಗಲ್ಲ. ಹಾಂ, ಅಲ್ಲ, ಪರ್ಯಾಯ ವ್ಯವಸ್ಥೆ ನಾವೇನು ಮಾಡೋಕ್ಕಾಗಲ್ಲ. ನಾಳೆ ಕ್ಲೋಸ್ ಮಾಡಬೇಕು. ನಮ್ಮಲ್ಲಿ 50 ಜನ ಹುಡುಗರು ಇದ್ದಾರೆ ಶಾಪು, ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕಲ್ಲ. ಅದಕ್ಕೆ ಏನಾದರೂ ಸೌದೆ ಒಲೆ ಥರ ನಾವು ಹೋಟ್ಲ್ ಒಳಗಡೆ ಮಾಡ್ಕೊಂಡು ಅವ್ರಿಗೆ ಒಂದು ಊಟಕ್ಕೆ ವ್ಯವಸ್ಥೆ ಅದನ್ನು ನಾವು ಮಾಡಬೇಕು ಅಷ್ಟೇ. ಮತ್ತು ಸಿಲಿಂಡರ್ ಸಪ್ಲೈ ಬಂದಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆ ಹೋಟ್ಲ್ ಓಪನ್ ಮಾಡೋಕ್ಕಾಗಲ್ಲ. ಇಲ್ಲ, ಸಿಲಿಂಡರ್ ಇಲ್ಲ. ಅವ್ರಿಗೆ ಕೇಳಿದ್ರೆ ಇಲ್ಲ, ಗಾಡಿ ಹೋಗಿದೆ, ಬಂದಿಲ್ಲ, ಸಿಲಿಂಡರ್ ಸಪ್ಲೈ ಇಲ್ಲ. ಎಕ್ಸ್ಟ್ರಾ ಕೊಡ್ದೆ ಹೇಳ್ತಾರೆ, ಅದು ಎಲ್ಲೂ ಸಿಕ್ಕಿಲ್ಲ ನಮಗೆ. ಅಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದರೆ ನಮ್ಗೆ ಇದರಲ್ಲಿ ಏನೂ ಎಕ್ಸ್ಟ್ರಾ ಸಿಲಿಂಡರ್ ನಾವು ಬ್ಲ್ಯಾಕಲ್ಲಿ ತಗೊಂಡು ಬಂದು ಮಾಡಿ ನಮಗೆ ಲಾಭ ಇಲ್ಲ. ಗ್ರಾಹಕರಿಗೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಹೌದು, ತಿಂಡಿ ಒಂದು 50 ಐಟಮ್ ಇದೆ. ಇವಾಗ ಬರೀ ಒಂದು 10 ಐಟಮ್ ಮಾಡ್ತಾ ಇದ್ದೀವಿ. ಚೈನೀಸ್ ಬಂದ್ ಮಾಡಿದ್ದೀವಿ, ಊಟ ಬಂದ್ ಮಾಡಿದ್ದೀವಿ. ಬರೀ ಇಡ್ಲಿ, ನಿನ್ನೆ ಇಡ್ಲಿ ಚಟ್ನಿ ಕೊಟ್ಟಿದ್ದೀವಿ, ಇವತ್ತು ಇಡ್ಲಿ ಸಾಂಬಾರು ಮಾಡಿದ್ದೀವಿ. ಅದು ಇವತ್ತು ಮಧ್ಯಾಹ್ನ ಲಾಸ್ಟ್ ಆಗುತ್ತೆ ಅಷ್ಟೇ. ತುಂಬ ಸಮಸ್ಯೆ. ಹೌದು, ತುಂಬ ಈ ಹುಡುಗರು 50 ಜನ ಹುಡುಗರು ಇದ್ದಾರೆ, ಅವ್ರನ್ನ ಮೇಂಟೈನ್ ಮಾಡಬೇಕು. ತುಂಬ ತೊಂದರೆ ಆಗಿದೆ ಮೇಡಮ್, ತುಂಬ ಅಂದರೆ ತುಂಬ ತೊಂದರೆ ಆಗಿದೆ. ನಾಳೆಗೇನಾದ್ರು ಈಗ ನಾಳೆ ಸರಬರಾಜು ಆದರೆ ಸಿಲಿಂಡ್ರು ನಾವೇನಾದ್ರು ಮಾಡ್ಬೋದು. ಅದಕ್ಕೆ ನಾಳೆ ಒಂದಿದ ರಜೆ ಮಾಡಿ ನಾಡಿದ್ದಾರು ಮಾಡ್ಬೋದು. ಇದು ಎಷ್ಟು ದಿವಸ ಅಂತ ನಮಗೆ ಕ್ಲಾರಿಟಿ ಇಲ್ವಲ್ಲ. ಹಾಂ, ಇವತ್ತು ಸಭೆಯಲ್ಲಿ ಏನಾಗುತ್ತೆ ನೋಡಬೇಕು. ಹೌದು, ನಾವು ನಮ್ಮ ಪಿ ಸಿ ರಾವ್ ಸರಿಗೆ ಕಾಲ್ ಮಾಡಿದೆ. ಅವರು ಪಾಪ ತುಂಬ ಮುತುವರ್ಜಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಅಲ್ಲ, ಸರ್ಕಾರ ಅವ್ರಿಗೆ ಗೊತ್ತಲ್ಲ. ಈಗ ಹೋಟ್ಲವ್ರಿಗೆ ತೊಂದರೆ ಆದರೆ, ಈಗ ಬ್ಯಾಚುಲರ್ ಇದ್ದಾರೆ, ಅವರಿಗೆಲ್ಲ ಊಟಕ್ಕೆ ತುಂಬ ತೊಂದರೆ. ನಾವು ಹೇಳೋದು ಆದಷ್ಟು ಬೇಗ ಇದನ್ನು ಬಗೆಹರಿಸಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಬಂದ್ ಮಾಡೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕೆ ಸಾಧ್ಯ ಮೇಡಮ್? ಬಂದ್ ಮಾಡಲೇಬೇಕಾಗುತ್ತೆ.
ರಕ್ಷಿತ್, ಒಂದು ಏನು ಗ್ಯಾಸ್ ಇಲ್ಲ ಅಂತಂದ್ರೆ ಇವರು ಒಲೆ ಉರಿಸಿ ಅದರಿಂದ ಅಡುಗೆ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು ಅಂತಂದ್ರೆ ಯಾರ ಕೈಯಲ್ಲೂ ಇಲ್ಲ ಅನ್ನುವಂತ ಸ್ಥಿತಿ ಇದೆ. ಪರಿಹಾರ ಕಂಡುಕೊಳ್ಳೋದಕ್ಕೆ ಅದರಿಂದ ಕೊಡೋದಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಪರಿಹಾರ ಕಂಡುಕೊಳ್ಬೇಕು ಅಂತಂದ್ರೆ ಯಾರ ಕೈಯಲ್ಲೂ ಇಲ್ಲ. ಯುದ್ಧ ಮುಗಿಬೇಕು, ಯುದ್ಧ ಮುಗಿದ್ರೆ ಮಾತ್ರ ಇದಕ್ಕೆ ಪರಿಹಾರ. ಸೊ ಹಂಗಿದ್ರೆ ನಾಳೆಯಿಂದ ಈ ಸಿಚುವೇಶನ್ ಇನ್ನೂ ಹೊಸ್ಟಾಗ್ತಾ ಹೋಗುತ್ತೆ ಬೆಂಗಳೂರಲ್ಲಿ. ಖಂಡಿತ ರಕ್ಷಿತ್, ಹೌದು, ನಾಳೆಯಿಂದ ಈ ಒಂದು ಪರಿಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಈಗಾಗಲೇ ಇವರು ಸಿಲಿಂಡರ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ರು ಕೂಡ ಯಾರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಅನ್ನ ಡಿಸ್ಟ್ರಿಬ್ಯೂಟರ್ಗಳಿಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಾಗಾಗಿ ಮನೆ ಬಳಕೆ ಏನು ಸಿಲಿಂಡರ್ಗಳಿದಾವೆ ಅದನ್ನೇ ಬಳಕೆ ಮಾಡಿಕೊಂಡು ಈಗ ಸದ್ಯಕ್ಕೆ ಅಡುಗೆ ಮಾಡುವಂತಹ ಪರಿಸ್ಥಿತಿ ಹೋಟೆಲ್ಗಳಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸದ್ಯಕ್ಕೆ ಏನು ಬರುವಂತಹ ಗ್ರಾಹಕರಿಗೂ ಕೂಡ ತಿಂಡಿ ಕೊಡಕ್ಕೆ ಆಗದೆ ಅದರಲ್ಲೇ ಒಂದಷ್ಟು ತಿಂಡಿಗಳನ್ನ ಕಟ್ ಮಾಡಿ ಕೆಲವು ಐಟಮ್ಗಳನ್ನ ಮಾತ್ರ ಕೊಡಲಾಗ್ತಾ ಇದೆ. ಅದರ ಹೊರತಾಗಿ ಏನು ಹೋಟೆಲ್ಗಳಲ್ಲಿ ಇರುವಂತಹ ಕೆಲಸದವ್ರು ಏನಿದ್ದಾರೆ ಅವ್ರಿಗೂ ಕೂಡ ತಿಂಡಿ ಕೊಡಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಆಗದೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಲೆ ಉರಿಸಿ ಆದ್ರೂ ಅವ್ರನ್ನ ಇಟ್ಕೋಬೇಕು. ಒಂದು ವೇಳೆ ಆ ಹೋಟೆಲ್ಗಳನ್ನ ಬಂದ್ ಮಾಡಿದ್ರೆ ಇರುವಂತಹ ಏನು ಕಾರ್ಮಿಕರು ಏನಿರ್ತಾರೆ, ಕೆಲಸಕ್ಕೆ ಬಂದವರು, ಊರು ಬಿಟ್ಟು ಬಂದವರು ಏನಿರ್ತಾರೆ ಅವರೆಲ್ಲರೂ ಕೂಡ ಬಿಟ್ಟು ಹೋದ್ರೆ ಮತ್ತೆ ಇನ್ನೊಂದಿನ ಹೋಟೆಲ್ಗಳಿಗೆ ಭಾರಿ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರಿಗಾದ್ರೂ ತಿಂಡಿ ಕೊಡಬೇಕು, ಊಟ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಖಂಡಿತವಾಗಿಯೂ ಗ್ರಾಹಕರಿಗಂತೂ ಇದೇ ಪ್ರಮಾಣದಲ್ಲಿ ತಿಂಡಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ನಡೆಯುವಂತಹ ಏನು ಸಭೆ ಏನಿದೆ ಆ ಸಭೆಯಲ್ಲಿ ಒಂದಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ವಿ. ಕೂಡಲೇ ನಮಗೆ ಬೇಕಾಗಿರುವಂತಹ ಏನು ಸಿಲಿಂಡರ್ ವ್ಯವಸ್ಥೆ ಏನಿದೆ ಅದನ್ನಾದ್ರೂ ಮಾಡಿಕೊಡ್ಲಿ, ಏನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ಲಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಕ್ಷಿತ್. ಎಸ್ ಮಮತಾ, ಥ್ಯಾಂಕ್ ಯು ಮಾಹಿತಿಗೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.